ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಜನ, ನಾವು ಪ್ರೀತಿನ ಸಂಪಾದನೆ ಮಾಡ್ತಾ ಇದೀವಿ. ಈ ಕಾರ ಎಣ್ಣೆ ಒಡೆಯರ್ ತಿನ್ಬಿಟ್ರಂತೂ ಎಣ್ಣೆ ಒಡೆಯರ್ನೇ ತೋರಿಸ್ತಾ ಇರ್ತದ ಕ್ಯಾಮ್ರಾ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ಬಸೋ ಬರೀ ಲೆಗ್ ಪೀಸ, ಇದ್ರಲ್ಲೇನು ಸ್ಪೆಷಲ್ ಇರುವ ಬಸೋ? ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಇದ್ರಲ್ಲಿರೋ ಗಮ್ಮತ್ ನಿನ್ ಗೊತ್ತಾಗಲ್ಲ ಬಸ್. ಈಗ ನೋಡು, ಇಂದು ಹೊಟ್ಟೆಗೆಲ್ಲ ಹಬ್ಬ, ಈ ಲೆಗ್ ಪೀಸ್ ತಿನ್ನೋ ನಾನೊಬ್ನೇ ಒಬ್ಬ. ನಿನ್ಗೆ ಒಂದು, ಮಿಕ್ಕಿದ್ದೆಲ್ಲ ನಂದು. ಒಳ್ಳೆ ಹಳೆ ಮಿಷಿನ್ ಸವಾಸ ಆಯ್ತು. ಅಂಟಮ್ಮ ಸ್ಪೆಷಲ್ ಏನು? ಚಿಲ್ಲಿ ಚಿಕನ್ ಲೆಗ್ ಪೀಸ್. ನಮ್ಮಳ್ಳಿಯರಿಗೆ ಇನ್ನೂ ಚಂದ. ಬಾಕರು ನಮ್ಮ ಹಳ್ಳಿಗೆ ಜೊತೆಗೆ. ಲೋಕಿ ಬಾಸ ಏನೋ ರುಚಿ? ಕೋಳಿ ತಂದಾಗ ನಿಮ್ಗೆ ಬೇಕು ಅಂತೀರ ಲೆಗ್ ಪೀಸು, ಇಲ್ಲಿ ತಟ್ಟೆ ತುಂಬಾ ಐತೆ, ಏನ್ ಮಾಡ್ತೀರಾ? ಬಲೆ ಕಿಲಾಡಿ ನನ್ ಮಕ್ಳು ಕಣೋ, ನೀವೆಲ್ಲ ಹಂಚ್ಕೊಳಕ್ಕೆ ಎಲ್ಲ ಲೆಗ್ ಪೀಸು ತಂದ್ಬಿಟ್ಟಿದ್ದೀರಾ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅದ್ರಲ್ಲಿ ತ್ರಿಬಲ್ ನಮ್ಗೆ, 2 ಪೀಸ್ ನಿನ್ಗೆ. ಒಂದ್ ಛತ್ರಿ ನನ್ ಮಗ ಕಣ್ಣಣ್ಣ. ಮಿಯಾ ಮಿಯಾ. ಬಸ, ಹೇಳು ಬಾಸು. ನನ್ಗೆ ಒಂದು ವಿಷಯ ಅರ್ಥ ಆಯ್ತಾ ಇಲ್ಲ ಇಲ್ಲಿ. ನಿನ್ ತಿನ್ನೋದು ಅಂದ್ಬಿಟ್ರೆ ಏನು ಅರ್ಥ ಆಗಲ್ಲ ಬಾಸು. ಅದೇನ್ ಕೇಳು. ಅವನ್ ಕಾಡಿಗೆ ಮಾತ್ರ ಅವನ್ ರಾಜ, ಈ ಕಾಡ್ಗಲ್ಲ. ಬಸ್ಸು ಮಾಡ್ತಾ ಇರೋದು ಚಿಕನ್ ಚಿಲ್ಲಿ ಲೆಗ್ ಪೀಸು, ಅದಕ್ಕೆ ಯಾಕೆ ಬಸ್ಸು ಕ್ಯಾರೆಟ್ ತಂದು ಮಾಡಿಕೊಂಡಿದ್ಯಾ? ಯಾಕೆ ಅಂದ್ರೆ ನಮ್ಮ ಹತ್ರ ಒಂದ್ ಮೊಲ ಐತೆ, ಆ ಮೊಲಕ್ಕೋಸ್ಕರ ತಂದಿದೀವಿ ಬಾಸು. ಬಸ್ಸು, ಆ ಮೊಲ ಕ್ಯಾರೆಟ್ ತಿಂತದೆ, ನಾನು ಆ ಮೊಲನೇ ತಿನ್ಬಿಟ್ರ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಮೊಲ ತೋರಿಸ್ತೀನಿ ಈಗ, ಜುಮ್ಗೆ ಬರ್ತದೆ ನೋಡ್ಕೋ ಕ್ಯಾಮ್ರಾ, ಟಕ್ಕಂತ ಮೊಲ ಬರ್ತದೆ. ಈ ಮೊಲ ನಾನ್ ತಿನ್ನಕ್ಕಾಗಲ್ಲ ಕಣಪ್ಪ, ಕ್ಯಾರೆಟ್ ತಿನ್ಕೋತೀನಿ ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಬನ್ನಿ ಇವಾಗ ಚಿಲ್ಲಿ ಚಿಕನ್ ಲೆಗ್ ಪೀಸು, ಅದರಲ್ಲೂ ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದೀವಿ. ಅದ್ಭುತವಾಗಿರ್ತದೆ, ಈಸಿಯಾಗಿರ್ತದೆ. ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಗೀಗ ತೋರಿಸ್ತೀನಿ. ಯಾಕೋ ಹೊಟ್ಟೆ ಸಾವ್ತಾ ಇದೀಯ? ಅಣ್ಣ ಹೊಟ್ಟೆ ಹಸಿತದ, ಏನಾರ ಕೊಡೋಣ? ನೀನು ಹೊಟ್ಟೆ ಮೇಲೆ ಕೈ ಬಿಡೋಣ. ರೆಡಿ ಅಣ್ಣ, ಕೊಡ್ತೀನಿ, ಬನ್ನಿ ಮಾಡೋಣ. ಅಡುಗೆ ಎಣ್ಣೆ, ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು, ನಾಟಿ ಕರಿಬೇವಿನ ಸೊಪ್ಪು, ತರ್ತರಿಯಾಗಿ ರುಬ್ಕ ಬಂದಿರೋ ಹಸಿರು ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗೈತೆ. ಇಂದು ಹೊಟ್ಟೆಗೆಲ್ಲ ಹಬ್ಬ, ಈ ಲೆಗ್ ಪೀಸ್ ತಿನ್ನೋ ನಾನೊಬ್ನೇ ಒಬ್ಬ. ನಿನ್ಗೆ ಒಂದು, ಮಿಕ್ಕಿದ್ದೆಲ್ಲ ನಂದು. ಒಳ್ಳೆ ಹಳೆ ಮಿಷಿನ್ ಸವಾಸ ಆಯ್ತು. ಏ ಬಾಸು, ಆಡು ನಿಲ್ಸಿ, ಚಿಕನ್ನ ಕಳಿಸಿ. ಬಂದೆ ಬಾಸು. ಬರ್ಲಿ ಬೇಗ. ಬಸ್ಸು ಬಂದೆ. ಬರೀ ಹಾಡು ಹೇಳ್ಕೊಂಡು ಬಾಡ್ ತಿನ್ಕೊಂಡೆ ಜೀವನ ಕಳೆದು ಬಿಡು. ಬಸ್ಸು, ನಾವು ಕರ್ನಾಟಕದಲ್ಲಿರೋದು, ಜನಪದ ಕಲೆ ಎಲ್ಲ ಕಲ್ತಿದೀವಿ ಬಸ್ಸು, ಅದಕ್ಕೆ ಒಂದು ಪದ ಬಿಡ್ತಾ ಇದೆ ಬಸ್ಸು. ಮಳವಳ್ಳಿಗೆ ಹೋಗಿಲೆ ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ? ತಾಜಾ ಚಿಕನ್ ಲೆಗ್ ಪೀಸು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಲ್ಲುಪ್ಪು, ಅರಿಶಿಣ ಪುಡಿ, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಲೆಗ್ ಪೀಸ್ ಬೇಯಕ್ಕೆ ನೀರು, ಚಿಲ್ಲಿ ಚಿಕನ್ ರೆಡಿ ಆಯಿತು. ಕೊನೆಯದಾಗಿ ಮೆಕ್ಕೆಜೋಳದ ಹಿಟ್ಟು, ಜೋಳದ ಹಿಟ್ಟು ಹಾಕೊಂಡ್ರೆ ಗ್ರೇವಿ ಒಳ್ಳೆ ಗಟ್ಟಿ ಬರ್ತದೆ. ಲೆಗ್ ಪೀಸ್ ಚಿಲ್ಲಿ ರೆಡಿ ಆಯಿತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಚಿಕನ್ ಲೆಗ್ ಪೀಸ್. ಇದನ್ನ ತಿನ್ನಕ್ ನಾನು ಒಬ್ನೇ ಬಾಸ್. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹಾಕಪ್ಪ ಇವತ್ತು ಎಲ್ಲ ರಜಾ ಹಾಕಬಿಟ್ಟವ್ರೆ ಹುಡುಗರು. ನಮ್ಮ ಲೋಕಿ ಬಾಸ್ತಿ ಇವತ್ತು ಆಟ. ಎಲ್ಲ ಹುಡುಗರು ಟಾಟಾ. ಚೆನ್ನಾಗಿದೆ ಚೆನ್ನಾಗಿದೆ. ಒಳ್ಳೆ ಚಿಲ್ಲಿ ಹಾಕವ್ರೆ ಬಾಸು. ಚಿಲ್ಲಿ ಫ್ಲೇವರ್ ಹೆಂಗದೆ ಅಂದರೆ ಇಲ್ಲೇ ಅಂತದ. ಇನ್ನು ಬಾಳಿಕ್ ಹೋದ್ರೆ ಚಿಲ್ಲಿ, ನಾನಂತೂ ಗಿಲ್ಲಿ ಗಿಲ್ಲಿ ಆಟ. ಇದರಲ್ಲಿರೋ ಗಮ್ಮತ್ತು ನಿನ್ಗೆ ಗೊತ್ತಾಗಲ್ಲ ಬಾಸು. ಈಗ ನೋಡು, ಹಿಂಗೆ ಹಚ್ಕೊಳ್ಳಿ. ನೀವು ತಿನ್ನೋದೇ ಇಷ್ಟ ಬಾಸು ಜನಕ್ಕೆ. ನೀವು ತಿನ್ನೋ ಸ್ಟೈಲ್ ನಮ್ಗೆಲ್ಲಿ ಬಸ್ ಬರ್ತದೆ. ನಾವಿನ್ನೂ ಒಂದರಲ್ಲೇ 3 ಸತ ತಿಂತೇವೆ. ನೀನು ಸೂಪರ್ ಅಂದರೆ ಸೂಪರು, ಒಳ್ಳೆ ಬಂಪರು. ಹಾಕು ಜಡಿ ಜಮಾಯಿಸು. ನಾನು ಅದಕ್ಕೆ ಫೇಮಸ್ಸು, ಜಡಿತಾ ಇರ್ತೀನಿ ಬಾಸು. ಮುಗಾಂಬಾಗೆ ಮಜಾ ಬಂತ. ಸೂಪರ್. ಬಿಸಿ 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 ಚಿಲ್ಲಿ ಚಿಕನ್ ಮಾಡಿದ್ದೀವಿ, ಅದು ಲೆಗ್ ಪೀಸಲ್ಲಿ. ನೋಡಿ ಯಾವ ಥರ ಇರ್ತದೆ ಅಂತ ಟೇಸ್ಟು. ನಿಂಬೆಹಣ್ಣು ಹಿಂಡ್ತೀನಿ, ಖಾರಕ್ಕೆ ಹುಳಿ ಹಿಂಡಬೇಕು. ಹನಿ ಸೇರಿದ್ರೆ ಹಳ್ಳ. ಲೋಕಿ ಬಾಸು ಕೋಳಿ ಕಳ್ಳ. ನಿಜ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ತಿನ್ನೋಣ ಅನಿಸ್ತದೆ. ಹಿಂಗೆ ಹಚ್ಕೋತಾ ಇದ್ದೀನಿ, ಹಿಂಗೆ ಹಿಡ್ಕೋತಾ ಇದ್ದೀನಿ. ಅಷ್ಟು ಸಖತ್ತಾಗೈತೆ. ಆ ಖಾರ ಅಷ್ಟು ಹಾಕಿದ್ರು ಒಂಥರ ಕಿಕ್ ಕೊಡ್ತಾ ಕಣ್ರಿ.
ಅದ್ಭುತ. ಈಗ ಹಾಕಿರೋ ಅಷ್ಟು ಖಾರಕ್ಕೂ ಆ ನಿಂಬೆಹಣ್ಣು ಹುಳಿ ಸೇರ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನಿಜವಾಗ್ಲೂ ನೀವು ನೋಡಿದ್ದೀರಾ ಇಷ್ಟು ಈಸಿ ಚಿಕನ್ನು ನಾವು ಮಾಡ್ಕೊತೀನಿ ಅಂತ ಹೇಳ್ತೀರಾ. ಅದು ಲೆಗ್ ಪೀಸಲ್ಲಿ ಮಾಡ್ಕೊಳ್ಳಿ, ಒಂಥರ ಅದ್ಭುತವಾಗಿರ್ತದೆ. ಆ ಟೇಸ್ಟೇ ಬೇರೆ ಕಣ್ರಿ. ನೀವು ಮಾಡಬೇಕು, ತಿನ್ನಬೇಕು, ಎಂಜಾಯ್ ಮಾಡಬೇಕು. ನಾವಿರೋದೇ ನಿಮಗೆ ತೋರ್ಸೋಕ್ಕೆ ಈ ಥರ ಐಟಮ್ಗಳ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅದ್ಭುತ. ಈ ಖಾರ ಎಣ್ಣೆ ಒಡೆಯರ್ ತಿನ್ಬಿಟ್ರಂತೂ ಎಣ್ಣೆ ಹೊಡೆಯರ್ನೇ ತೋರಿಸ್ತಾ ಇರ್ತದೆ ಕ್ಯಾಮ್ರಾ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ನಾನಲ್ಲ ಬಾಸು, ನಾನು ಎಣ್ಣೆನೇ ಹೊಡೆಯಲ್ಲ. ನನಗೆ ಈ ಥರ ಖಾರವಾಗಿ ಮಾಡ್ಕೊಂಡು ತಿನ್ನಿ. ಭಾನುವಾರ ಹೊತ್ತು ಅದ್ಭುತವಾಗಿರ್ತದೆ. ಭಾನುವಾರ ಸಖತ್ತಾಗಿರ್ತದೆ. ಸೂಪರ್. ತಿನ್ನಿ, ಎಂಜಾಯ್ ಮಾಡಿ. ಸೂಪರ್. ಅಣ್ಣ, ನಾವು ಸುಮಾರು ಒಂದು ವರ್ಷದಿಂದ ನೋಡ್ತಿದ್ದೀವಿ. ನೀವು ಸ್ಟಾರ್ಟ್ ಮಾಡಿದಾಗಿಂದ ಮತ್ತು ಸಖತ್ತಾಗೈತೆ, ಅಲ್ಟಿಮೇಟ್ ಐತೆ. ಪಕ್ಕದಲ್ಲಿ ನಮ್ಮ ಲೋಕಿ ಬಾಸ್ ಇದ್ದಾರೆ, ಅವ್ರ ಒಂದು ಡೈಲಾಗು ಚೆನ್ನಾಗಿರ್ತದೆ. ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಜನ, ನಾವು ಪ್ರೀತಿನ ಸಂಪಾದನೆ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಮದ್ದೂರಿಂದ ಬಂದಿದ್ದಾರೆ, ಒಬ್ಬರು ಚನ್ನಪಟ್ಟಣದಿಂದ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮದ್ದೂರು, ಚನ್ನಪಟ್ಟಣ, ನಾವೆಲ್ಲೇ ಹೊರಗಡೆ ಹೋದ್ರೂ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಚೆನ್ನಾಗಿ ಮಾಡ್ತೀರಾ ಬ್ರೋ, ಹಿಂಗೆ ಮಾಡಿ ಬೆಳೀರಿ ಅಂತ. ಕನ್ನಡದವ್ರು ನೀವು ಬೆಳೀರಿ ಅಂತ ತುಂಬ ಹುರಿದುಂಬಿಸ್ತಾರೆ. ತುಂಬ ಖುಷಿಯಾಗುತ್ತೆ. ವೀಡಿಯೋಗಳನ್ನ ಮಾಡ್ತಾ ಇರೋದನ್ನ ನೋಡಿ ನಮ್ಗೆ ಹೇಳ್ತಾರಲ್ವ, ಅದು ಇನ್ನೂ ತುಂಬ ಖುಷಿ. ನಾವು ಇನ್ನೂ ವೆರೈಟಿಯಾಗಿ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹೀಗೆ ನೋಡ್ತಾ ಇರಿ ಬ್ರೋ, ನಮ್ಮನ್ನ ಕನ್ನಡ ಪಾಕಶಾಲೆನ ಹೀಗೆ ಬೆಳೆಸಿ. ನಿಮ್ಮಂಥವ್ರ ಆಶೀರ್ವಾದ ನಮಗೆ ಸದಾ ಹಿಂಗೆ ಇರಬೇಕು. ಬಾಡೆ ನಮ್ಮ ಗಾಡು. ನನಗೆ ಹಂದಿ ಅಂದರೆ ತುಂಬ ಇಷ್ಟ. ಅಣ್ಣ, ಒಳ್ಳೆ ಲೆಗ್ ಪೀಸು ಸಕ್ಕತ್ತಾಗೈತೆ. ಈ ಥರ ಎಲ್ಲೂ ತಿಂದಿಲ್ಲ, ಮಾತ್ರ ಸಕ್ಕತ್ತಾಗಿ ಮಾಡ್ತಿದ್ದೀರಾ. ಇದೇ ಥರ ಮಾಡಿ, ಇದೇ ಥರ ಮುಂದೆ ಸಕ್ಕತ್ತಾಗಿ ವೀಡಿಯೋಗಳು ಮಾಡಿ. ತುಂಬ ಚೆನ್ನಾಗಿದೆ ಅಣ್ಣ ಲೆಗ್ ಪೀಸು. ಅದಕ್ಕೆ ಚನ್ನಪಣ್ಣಿಂದಲೇ ಬಂದು ಅಣ್ಣಂಗೆ ಹೇಳ್ತಿದ್ದು ಸುಮಾರು ದಿನದಿಂದ ಕರ್ಕೋಗಿ ಅಂತ ಕರ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡ್ತೀರಾ, ಹಂಗೆ ಚೆನ್ನಾಗಿ ಮಾಡಿ ಅಣ್ಣ. ಇಸಿಂದ ನೋಡ್ತಾ ಇದ್ದೀರಿ ಕನ್ನಡ ಪ್ರಕಾಶನ? ನಾವು ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ಅಣ್ಣ. ಇಷ್ಟ ಆಗುತ್ತಾ? ತುಂಬ ಇಷ್ಟ ಆಗುತ್ತೆ ಅಣ್ಣ, ಅದಕ್ಕೋಸ್ಕರನೇ ಬಂದು. ತುಂಬ ಅವಾಗಿಂದ ಅಣ್ಣ ಕರ್ಕೊಬಂದ್ರು ಅಂತ ತೋರ್ಸ ಅಣ್ಣನ. ಅಣ್ಣ ಇವರೇ ನಮ್ಮ ಕನ್ನಡ ಪಾಕಶಾಲೆ ಕಾಣಿಸ್ತಾ ಇರ್ತಾರೆ, ಸಖತ್ತು ಸಪೋರ್ಟ್ ಮಾಡ್ತಾರೆ. ಹೆಚ್ಚಾಗಿ ನಮ್ಮ ಕನ್ನಡದ ಪಾಕಶಾಲೆನ ತುಂಬ ಪ್ರೋತ್ಸಾಹಿಸೋಣ, ಬೆಳೆಸೋಣ. ಎಲ್ಲರೂ ನಾವು ವ್ಯೂಸ್ಗಳನ್ನು ಕೊಡಿ. ಅಣ್ಣಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಮಾಡಿದ್ದು ಚಿಕನ್ ಚಿಲ್ಲಿ. ಒಂದು ಕಿಲ್ಲೆ ಬಸೋ, ಬರೀ ಲೆಗ್ ಪೀಸಾ? ಇದ್ರಲ್ಲೇನು ಸ್ಪೆಷಲ್ ಇರುವ ಬಸೋ? ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಮಾಂಸ ಎಲ್ಲ ಕಿತ್ಕೊಂಡು ಬರೀ ಮೂಳೆ ಹಾಕ್ಲಾ ಸ್ಪೆಷಲ್ ಆಗಿ? ಅಯ್ಯೋ, ಅದ್ಯಾಕೆ ಬಸು, ಬೇಡ, ಇದ್ಯಾಕು ಬಸ್ಸು. ಇದೆ ಲೆಗ್ ಪೀಸ್ ಅಲ್ಲೇ ಸ್ಪೆಷಲ್ ಕೇಳ್ತಿಲ್ಲ. ಕ ಪ್ಲಸ್ ಕಸ. ಅವ್ ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಬರಕ್ ಹೋಗೋರೆ. ಇವ್ನ ಯಾರಲ್ಲ ಪಸ? ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.